ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಜೆ ಕನ್ನಡ ಕ್ರಿಯೇಷನ್ಸ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನ್ ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂದ್ರೆ, ನೀವೇನಾದ್ರೂ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ನ ಆನ್ಲೈನ್ ನಲ್ಲಿ ಅಕೌಂಟ್ ಓಪನ್ ಮಾಡಬೇಕಿತ್ತು ಅಂದ್ರೆ, ಅಕೌಂಟ್ ನ ಯಾವ ರೀತಿ ಓಪನ್ ಮಾಡೋದು, ನಿಮ್ಮ ಮೊಬೈಲ್ ನಲ್ಲಿ ಯಾವ ರೀತಿ ಅಪ್ಲೈ ಮಾಡ್ಕೋದು, ಮತ್ತೆ ಅದನ್ನ ಹೊಸ ಸೇವಿಂಗ್ಸ್ ಅಕೌಂಟ್ ನ ನೀವು ಯಾವ ರೀತಿ ಓಪನ್ ಮಾಡೋದು ಮೊಬೈಲ್ ನಲ್ಲಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಆದ್ರೆ ಮೊದಲು ನೀವು ನಿಮ್ಮ ಪೋಸ್ಟ್ ಆಫೀಸ್ಗೆ ಹೋಗಿ ನೀವು ಅಕೌಂಟ್ ನ ಓಪನ್ ಮಾಡಬೇಕಾಗಿತ್ತು. ಅಲ್ಲಿ ಓಪನ್ ಮಾಡ್ಕೊಂಡ್ರೆ ನಿಮಗೆ ಕಸ್ಟಮರ್ ಐಡಿ ಮತ್ತೆ ಅಕೌಂಟ್ ನಂಬರ್ ನ ಕೊಡ್ತಾ ಇದ್ರು. ಅದನ್ನ ಓಪನ್ ಮಾಡ್ಕೊಂಡು ನಿಮ್ಮ ಮೊಬೈಲ್ ನಲ್ಲಿ ನೀವು ಲಾಗಿನ್ ಮಾಡ್ಕೊಳ್ಬಹುದಾಗಿತ್ತು. IPPB ಅಪ್ಲಿಕೇಶನ್ ನಲ್ಲಿ ನೀವು ಲಾಗಿನ್ ಮಾಡಬೇಕಾಗಿತ್ತು. ಅದನ್ನ ಯಾವ ರೀತಿ ನೀವು ಲಾಗಿನ್ ಮಾಡ್ಕೋದು, ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡ್ಕೋದು ಅಂತ ಕೂಡ ವಿಡಿಯೋ ಮಾಡಿದ್ದೀನಿ. ಅದನ್ನ ಡಿಸ್ಕ್ರಿಪ್ಷನ್ ಲಿಂಕ್ ನ ಕೊಡ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈಸಿಯಾಗಿ ನೀವು ಲಾಗಿನ್ ಮಾಡಬಹುದು, ಹೊಸ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಇಲ್ಲಾಂದ್ರೆ ನಿಮ್ಮ ಹತ್ರ ಅಕೌಂಟ್ ಇಲ್ಲ, ಯಾವುದೇ ರೀತಿ IPPB ಅಕೌಂಟ್ ಇಲ್ಲ, ನಾನು ಹೊಸದಾಗಿ ಅಕೌಂಟ್ ಓಪನ್ ಮಾಡ್ತೀನಿ ಅಂದ್ರೆ ಯಾವ ರೀತಿ ಓಪನ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಹತ್ರ ಏನಾದ್ರು ATM ಕಾರ್ಡ್ ಇಲ್ಲಪ್ಪ ಅಂದ್ರೆ ನೀವು IPPB ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ಅದ್ರಲ್ಲಿ ನಿಮ್ಗೆ ಒಂದು ಡೆಬಿಟ್ ಕಾರ್ಡ್ ಸಿಗುತ್ತೆ. ಆ ಡಿಜಿಟಲ್ ಡೆಬಿಟ್ ಕಾರ್ಡ್ ಯೂಸ್ ಮಾಡ್ಕೊಂಡು ನೀವು ಫೋನ್ ಪೇ, ಪೇಟಿಎಂ, ಗೂಗಲ್ ಪೇ ಏನ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಅದ್ರ ಮುಖಾಂತರ ನಿಮ್ಮ ಮನಿ ಟ್ರಾನ್ಸ್ಫರ್ ಕೂಡ ನೀವು ಆನ್ಲೈನ್ ನಲ್ಲಿ ಮಾಡ್ಕೋಬಹುದು. ನಿಮ್ಗೆ ಇನ್ನೂ 18 ಏಜ್ ಆಗಿಲ್ಲ ಅಂದ್ರೂ ಕೂಡ ನೀವು ಆನ್ಲೈನ್ ಪೇಮೆಂಟ್ ಗಳನ್ನ ಮಾಡ್ಕೋಬಹುದು. ಈ ರೀತಿಯಾಗಿ ನಿಮ್ಮ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಇದು ಹೆಲ್ಪ್ ಆಗುತ್ತೆ. ಅದನ್ನ ಯಾವ ರೀತಿ ಯೂಸ್ ಮಾಡ್ಕೋದು, ಮತ್ತೆ ನೀವು ಹೊಸದಾಗಿ ಸೇವಿಂಗ್ಸ್ ಅಕೌಂಟ್ ನ ಯಾವ ರೀತಿ ಓಪನ್ ಮಾಡ್ಕೋದು ಅಂತ ಹೇಳೋದ್ರಲ್ಲಿ ಪೂರ್ತಿಯಾಗಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂದೆ ನೀವು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಬನ್ನಿ ಹಾಗಾದ್ರೆ ಶುರು ಮಾಡೋಣ. ಯಾವ ರೀತಿ ನೀವು ಹೊಸ ಅಕೌಂಟ್ ನ IPPB ಅಪ್ಲಿಕೇಶನ್ ಅಲ್ಲಿ ಓಪನ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇದಕ್ಕೆ ನೀವು ಮೊದಲು ಪ್ಲೇಸ್ಟೋರ್ ನಲ್ಲಿ ಸಿಗುವಂತ IPPB ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಡೌನ್ಲೋಡ್ ಮಾಡ್ಕೊಂಡು ಈಸಿಯಾಗಿ ಅದನ್ನ ಓಪನ್ ಮಾಡ್ಕೊಳ್ಳಿ. ಅದ್ರ ಮುಂದಿನ ಪ್ರೊಸೀಜರ್ ನ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನೀಗ ತೋರಿಸ್ತಾ ಹೋಗ್ತೀನಿ. ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ನಾನೀಗ IPPB ಅಪ್ಲಿಕೇಶನ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, IPPB ಅಪ್ಲಿಕೇಶನ್ ಇಂಟರ್ಫೇಸ್ ಈ ರೀತಿ ಓಪನ್ ಆಗುತ್ತೆ. ಮೊದಲು ನಿಮಗೆ ಈ ರೀತಿ ಬರ್ತಾ ಇರಲಿಲ್ಲ. ಮೊದಲು ನಿಮಗೆ ಲಾಗಿನ್ ನೋ ಅಂತ ಮಾತ್ರ ಬರ್ತಾ ಇತ್ತು. ಈ ಕೆಳಗೆ ನೋಡ್ತಾ ಇರಬಹುದು ನ್ಯೂ ಟು IPPB ಓಪನ್ ಯುವರ್ ಸೇವಿಂಗ್ಸ್ ಅಕೌಂಟ್ ಇನ್ಸ್ಟಂಟ್ಲಿ ಅಂತ ಬರ್ತಾ ಇದೆ. ಈ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಓಪನ್ ಯುವರ್ ಸೇವಿಂಗ್ಸ್ ಅಕೌಂಟ್ ಇನ್ಸ್ಟಂಟ್ಲಿ ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಮ ಸಿಮ್ ಕಾರ್ಡ್ ವೆರಿಫಿಕೇಶನ್ ಕೇಳುತ್ತೆ. ನೀವು ಯಾವ ಸಿಮ್ ಕಾರ್ಡ್ನ ಯೂಸ್ ಮಾಡ್ತಾ ಇದ್ರು ಆ ಸಿಮ್ ಕಾರ್ಡ್ನ ಮೇಲೆ ಕ್ಲಿಕ್ ಮಾಡಿಕೊಂಡು ಈಸಿಯಾಗಿ ಇಲ್ಲಿ ಟಿಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಟಿಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಟಾರ್ಟ್ SMS ವೆರಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಇದನ್ನು ಮಾಡಬೇಕಂದ್ರೆ ನಿಮ್ಮ ಮೊಬೈಲ್ನಲ್ಲಿ ರಿಚಾರ್ಜ್ ಇರಬೇಕಾಗುತ್ತೆ. ರಿಚಾರ್ಜ್ ಇದ್ದರೆ ಮಾತ್ರ ಸಿಮ್ ಕಾರ್ಡ್ ವೆರಿಫಿಕೇಶನ್ ಆಗುತ್ತೆ. ನೋಡಿ, ವೆರಿಫಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ವೆರಿಫೈಯಿಂಗ್ ಮೊಬೈಲ್ ನಂಬರ್ ಅಂತ ಬರುತ್ತೆ. ನೋಡ್ತಾ ಇರ್ಬೋದು 3 ಸ್ಟೆಪ್ ಇದರಲ್ಲಿ ವೆರಿಫಿಕೇಶನ್ ಆಗುತ್ತೆ. ನೋಡ್ತಾ ಇರ್ಬೋದು ಈಗ 2 ಸ್ಟೆಪ್ ಆಗಿದೆ. ಈಗ 3 ಸ್ಟೆಪ್ ಕೂಡ ಡನ್ ಆಯಿತು. ಇದಾದ ತಕ್ಷಣ ನೋಡ್ತಾರೆ ಸೆಲೆಕ್ಟೆಡ್ ಮೊಬೈಲ್ ನಂಬರ್ ಅಂತ ನಿಮ್ಮ ಮೊಬೈಲ್ ನಂಬರ್ನ ತೋರಿಸುತ್ತೆ. ಇಲ್ಲಿ ಐ ಅಗ್ರಿ ಅಂತ ಕೊಡಿ. ಮತ್ತು ಸಬ್ಸ್ಕ್ರಿಪ್ಷನ್ ಚಾರ್ಜಸ್ ನಿಮಗೆ 149 ರೂಪೀಸ್ ಮತ್ತು ಪ್ಲಸ್ GST ಇರುತ್ತೆ. ಮೊದಲು ನಿಮಗೆ 100 ರೂಪೀಸ್ ಮಾತ್ರ ಇತ್ತು, ಅದೀಗ 149 ರೂಪೀಸ್ ಪ್ಲಸ್ GST ಮಾಡಿದ್ದಾರೆ. ಈಗ ಐ ಅಗ್ರಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ತಕ್ಷಣ ನೋಡ್ತಾ ಇರ್ಬೋದು ಆರ್ ಯು ಎ ರೆಸಿಡೆಂಟ್ ಫಾರ್ ಅ ಟ್ಯಾಕ್ಸ್ ಪರ್ಪಸ್ ಇನ್ ಅ ಕಂಟ್ರಿ ಆರ್ ಟೆರಿಟರಿ ಔಟ್ಸೈಡ್ ಇಂಡಿಯಾ ಅಂತ ಬರುತ್ತೆ. ಇಲ್ಲಿ ನೀವು ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಕೇಳುತ್ತೆ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ಮತ್ತು ಕೆಳಗಡೆ ಇಲ್ಲಿ ಎಂಟರ್ ಆಧಾರ್ ನಂಬರ್ ಇದೆ, ಮತ್ತೊಂದು ಸರಿ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ. ಅದಾದ ತಕ್ಷಣ ಇಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಕಾಣ್ತಾ ಇರೋ ಎಲ್ಲ ಟಿಕ್ ಬಾಕ್ಸ್ಗಳು ಕಾಣ್ತಾ ಇದೆ, ಎಲ್ಲನೂ ಕೂಡ ನೀವು ರೈಟ್ ಮಾರ್ಕ್ ಮಾಡ್ಕೋಬೇಕು. ಎಲ್ಲನೂ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈಸಿಯಾಗಿ ಲಾಸ್ಟ್ಗೆ ನೀವು ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನನಗೆ ಎಲ್ಲನೂ ಕೂಡ ಎಂಟ್ರಿ ಮಾಡ್ಕೊಳ್ತೀನಿ. ನೋಡಿ, ಈಗ ನಾನು ಎಲ್ಲ ಡೀಟೇಲ್ಸ್ನ ಎಂಟ್ರಿ ಮಾಡ್ಕೊಂಡಿದ್ದೀನಿ. ಅದ ತಕ್ಷಣ ಕೆಳಗಡೆ ಸಬ್ಮಿಟ್ ಬಟನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ನೋಡ್ತಾ ಇರ್ಬೋದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆಟೋಮೆಟಿಕ್ಕಾಗಿ ಅದು ವೆರಿಫೈ ಆಗುತ್ತೆ. ವೆರಿಫೈ ಆದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು ನಾನು ಆಲ್ರೆಡಿ ಇದರಲ್ಲಿ ಅಕೌಂಟ್ ಇದೆ ನಂದು, ಅದಕ್ಕೆ ಬರ್ತಾ ಇದೆ ಕಸ್ಟಮರ್ ವಿತ್ ಸೇವಿಂಗ್ಸ್ ಪ್ರಾಡಕ್ಟ್ ಆಲ್ರೆಡಿ ಎಕ್ಸಿಸ್ಟ್ ಅಂತ. ನಾನು ಆಲ್ರೆಡಿ ಇದರಲ್ಲಿ IPPB ಅಕೌಂಟ್ ಇದೆ, ಅದಕ್ಕೆ ಈ ರೀತಿ ಬರ್ತಾ ಇದೆ. ಮತ್ತು ನಿಮಗೆ ಫೇಲ್ಯೂರ್ ಅಂತ ಬರುತ್ತೆ. ಈಗ ನೀವೇನಾದರೂ ಹೊಸ ಅಕೌಂಟ್ನ ಯೂಸ್ ಮಾಡ್ತಾ ಇದ್ದು ನಿಮ್ಮ ಹತ್ರ ಅಕೌಂಟ್ ಇಲ್ಲ ಅಂದರೆ ಈಸಿಯಾಗಿ ನಿಮಗೆ ಓಪನ್ ಆಗುತ್ತೆ. ಮತ್ತು ಅದಾದ ತಕ್ಷಣ ನಿಮಗೆ ಒಂದು ಅಕೌಂಟ್ ನಂಬರ್ ಮತ್ತು ಕಸ್ಟಮರ್ ID ಸಿಗುತ್ತೆ. ಅದನ್ನ ಯೂಸ್ ಮಾಡಿಕೊಂಡು ನೀವು ಇಲ್ಲಿ ಲಾಗಿನ್ ನೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಲಾಗಿನ್ ನೋ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ನೀವು ಸಿಮ್ ಕಾರ್ಡ್ ವೆರಿಫಿಕೇಶನ್ ಮಾಡ್ಕೊಳ್ಳಿ. ಒಂದು ಸಾರಿ ಮಾಡಿದ್ರೆ ಅಂದರೆ ನಿಮಗೆ ವಾಪಸ್ ಕೇಳೋದಿಲ್ಲ. ಈಗ ವೆರಿಫಿಕೇಶನ್ ಆಗುತ್ತೆ. ಅದಾದ ತಕ್ಷಣ ನಿಮಗೆ ಅಕೌಂಟ್ ನಂಬರ್ ಮತ್ತು ಕಸ್ಟಮರ್ ID ಇಟ್ಕೊಂಡು ನೀವು ಯಾವ ರೀತಿ ಲಾಗಿನ್ ಮಾಡ್ಕೊಳ್ಳೋದು ಪೂರ್ತಿ ಪ್ರೊಸೀಜರ್ನ ಈಗ ತೋರಿಸ್ತೀನಿ. ಮತ್ತು ಇಲ್ಲಿ ನಿಮ್ಮ ಅಕೌಂಟ್ ನಂಬರ್, ಕಸ್ಟಮರ್ ID ಮತ್ತು ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡ್ಕೊಳ್ಳಿ. ಮೊಬೈಲ್ ನಂಬರ್ ಆಟೋಮೆಟಿಕ್ಕಾಗಿ ತೊಗೊಂಡಿರುತ್ತೆ. ಅದಾದ ತಕ್ಷಣ ಇಲ್ಲಿ ಅಕೌಂಟ್ ನಂಬರ್ ಮತ್ತು ಕಸ್ಟಮರ್ ID ನನಗೆ ಎಂಟ್ರಿ ಮಾಡ್ತೇನೆ. ನೋಡಿ, ಎಲ್ಲ ಡೀಟೇಲ್ಸ್ ನಾನು ಎಂಟ್ರಿ ಮಾಡ್ಕೊಂಡಿದ್ದೀನಿ. ಎಂಟ್ರಿ ಮಾಡ್ಕೊಂಡು ಇಲ್ಲಿ ರಿಜಿಸ್ಟರ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡ್ತಾ ಇರ್ಬೋದು ನ್ಯೂ MPIN ಅಂತ ಬರುತ್ತೆ. ನೀವು ಸೆಟ್ MPIN ಅಂದರೆ ನೀವು ಒಂದು ಇಲ್ಲಿ MPIN ಎಂಟ್ರಿ ಮಾಡ್ಕೋಬೇಕು. ನೀವು ಲಾಗಿನ್ ಮಾಡ್ಕೊಳ್ಳುವಾಗ ಒಂದು ಪಿನ್ನ ಕೇಳುತ್ತೆ, ಅದಕ್ಕೆ ಇಲ್ಲಿ ಒಂದು MPIN ಎಂಟ್ರಿ ಮಾಡಿಕೊಂಡು ಸೆಟ್ ಮಾಡ್ಕೊಳ್ಳಿ. 4 ಡಿಜಿಟ್ MPIN ನೀವು ಸೆಟ್ ಮಾಡಬೇಕಾಗುತ್ತೆ. ಇಲ್ಲಿ ಮೇಲೇನು ಒಂದು ಎಂಟ್ರಿ ಮಾಡ್ಕೊಳ್ಳಿ, ಮತ್ತು ಕೆಳಗಡೆ ಸೇಮ್ ಎಂಟ್ರಿ ಮಾಡಿಕೊಂಡು ಇಲ್ಲಿ ಲಾಸ್ಟ್ಗೆ ನಿಮಗೆ ಒಂದು ಸಬ್ಮಿಟ್ ಅಂದರೆ ಸೆಟ್ MPIN ಅಂತ ಒಂದು ಆಪ್ಷನ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನನಗೆ ಎಂಟ್ರಿ ಮಾಡಿಕೊಂಡು ಸೆಟ್ MPIN ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ನೋಡಿ, ಈಗ ನಾನು ಪಿನ್ನ ಎಂಟ್ರಿ ಮಾಡ್ಕೊಂಡಿದ್ದೀನಿ. ಎಂಟ್ರಿ ಮಾಡ್ಕೊಂಡು ಇಲ್ಲಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಮತ್ತು ನಿಮಗೆ ಈ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಆ್ಯಡ್ ಸೆಕ್ಯೂರಿಟಿ ಕ್ವೆಶನ್ಸ್ ಅಂತ. ಇಲ್ಲಿ ನೀವು ಸೆಕ್ಯೂರಿಟಿ ಕ್ವೆಶನ್ಸ್ಗಳನ್ನ ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಫಾರ್ ಎಕ್ಸಾಂಪಲ್ ವಾಟ್ ಈಸ್ ದ ಪ್ಲೇಸ್ ಆಫ್ ಯುವರ್ ಬರ್ತ್ ಅಂತ ಒಂದು ಕ್ವೆಶನ್ ಇರುತ್ತೆ. ಅದಕ್ಕೆ ನೀವು ಒಂದು ಇಲ್ಲಿ ಆನ್ಸರ್ನ ಎಂಟ್ರಿ ಮಾಡ್ಕೊಳ್ಬೇಕು. ಮತ್ತು ವಾಟ್ ಈಸ್ ದ ಫಸ್ಟ್ ಸ್ಕೂಲ್ ದ್ಯಾಟ್ ಯು ಹ್ಯಾವ್ ಅಟೆಂಡ್ ಅಂತ ಅದನ್ನು ಕೂಡ ಎಂಟ್ರಿ ಮಾಡ್ಕೊಳ್ಳಿ. ನೀವು ಕ್ವೆಶನ್ನ ಚೇಂಜ್ ಮಾಡಬೇಕಂತ ಈ ಕ್ವೆಶನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಇಲ್ಲಿ ಕ್ವೆಶನ್ಸ್ ಕೂಡ ಇರುತ್ತೆ, ಅದನ್ನ ನೀವು ಚೇಂಜ್ ಮಾಡ್ಕೋಬೋದು. ಈ ರೀತಿಯಾಗಿ ಒಂದು 4 ಕ್ವೆಶನ್ಸ್ಗಳನ್ನ ನೀವು ಇದರಲ್ಲಿ ಎಂಟ್ರಿ ಮಾಡಿಕೊಂಡು ಇದಕ್ಕೆ ಆನ್ಸರ್ ಮಾಡಬೇಕಾಗುತ್ತೆ. ಯಾಕೆಂದರೆ ಒಂದು ವೇಳೆ ನಿಮ್ಮ ಅಕೌಂಟ್ ಏನಾದರೂ
ಒಂದು ವೇಳೆ ನಿಮ್ಮ ಅಕೌಂಟ್ ಏನಾದರೂ ಹೋಗಿಬಿಡ್ತಂದ್ರೆ ಅದನ್ನು ನೀವು ಆ ಸೆಕ್ಯೂರಿಟಿ ಕ್ವಶನ್ ಎಂಟ್ರಿ ಮಾಡಿಕೊಂಡು ಈಸಿಯಾಗಿ ವಾಪಸ್ ಅದನ್ನ ರಿಕವರಿ ಮಾಡ್ಕೋಬೋದು. ಅದಕ್ಕೆ ಈ ಸೆಕ್ಯೂರಿಟಿ ಕ್ವಶನ್ಸ್ಗಳಿರುತ್ತೆ. ಇವೆಲ್ಲನೂ ಎಂಟ್ರಿ ಮಾಡಿಕೊಂಡು ಲಾಸ್ಟ್ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಇಲ್ಲಿ ಸ್ಕಿಪ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈಸಿಯಾಗಿ ಇದನ್ನು ಸ್ಕಿಪ್ ಕೂಡ ಮಾಡ್ಕೋಬೋದು. ನನಗೆ ಸ್ಕಿಪ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಸಕ್ಸಸ್ ಅಂತ ಬರುತ್ತೆ ಮತ್ತು ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಈ ರೀತಿ ನಿಮಗೆ ಒಂದು ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು ಎಂಜಾಯ್ ಬ್ಯಾಂಕಿಂಗ್ ವಿತ್ ಅಸ್ ಅಂತ ಬರುತ್ತೆ. ನೀವು ಒಂದು ರಿಜಿಸ್ಟ್ರೇಷನ್ ಈಗ ಸಕ್ಸಸ್ಫುಲ್ ಆಯಿತು. ಈ ರೀತಿಯಾಗಿ ನೀವು ಲಾಗಿನ್ ಮಾಡ್ಕೊಳ್ಬೇಕು. ಅದಾದ ತಕ್ಷಣ ಇಲ್ಲಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನೀವು ಲಾಗಿನ್ ಮಾಡ್ಬೋದು. ಇಲ್ಲಿವರೆಗೆ ಮಾಡಿದ್ದು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರಿ. ರಿಜಿಸ್ಟ್ರೇಷನ್ ಆದ ತಕ್ಷಣ ಇಲ್ಲಿ ಎಂ ಪಿನ್ ಅಂತ ನೀವು ಸೆಟ್ ಮಾಡ್ಕೊಂಡ್ರಲ್ಲ ಆಗಲೇ ಆ ಎಂ ಪಿನ್ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಎಂ ಪಿನ್ ನಾನು ಎಂಟ್ರಿ ಮಾಡ್ಕೊಳ್ತೀನಿ. ನೋಡ್ತಾ ಇರ್ಬೋದು ಇಲ್ಲಿ ಎಂ ಪಿನ್ನ ಎಂಟ್ರಿ ಮಾಡ್ಕೊಂಡ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಅದು ಲಾಗಿನ್ ಆಗುತ್ತೆ. ನೋಡ್ತಾ ಇರ್ಬೋದು ಪಿರಿಯಾಡಿಕ್ ಅಪ್ಡೇಟ್ ಅಲರ್ಟ್ ಅಂತ ಬರುತ್ತೆ. ನೀವು ಅಪ್ಡೇಟ್ನ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಅಪ್ಡೇಟ್ ಮಾಡ್ಕೊಳ್ಬೇಕು. ನಾನೀಗ ಅಪ್ಡೇಟ್ ಲೆಟರ್ ಅಂತ ಕೊಡ್ತೀನಿ. ನೋಡ್ತಾ ಇರ್ಬೋದು ನಿಮಗೆ IPPB ಅಪ್ಲಿಕೇಶನ್ ಈ ರೀತಿ ಓಪನ್ ಆಗುತ್ತೆ. ನಿಮಗೆ ಮೇಲ್ಗಡೆ ನಿಮ್ಮ ಬ್ಯಾಂಕಿಂಗ್ ಹೆಸರನ್ನ ಕೊಟ್ಟಿರ್ತಾರೆ ಮತ್ತು ಕೆಳಗಡೆ ನಿಮ್ಮ ಎಲ್ಲನೂ ಕೂಡ ಮಿನಿ ಸ್ಟೇಟ್ಮೆಂಟ್ ಆಗಿರ್ಬೋದು ಮತ್ತು ನಿಮ್ಮ ಅವೈಲೇಬಲ್ ಬ್ಯಾಲೆನ್ಸ್ನ ವ್ಯೂ ಮಾಡಬೇಕು ಅಂದರೆ ಇಲ್ಲಿ ಒಂದು ಆಪ್ಷನ್ ಕಾಣ್ತಾ ಇದೆ. ನೋಡ್ತಾ ಇರ್ಬೋದು ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಬ್ಯಾಲೆನ್ಸ್ನ ವ್ಯೂ ಮಾಡ್ಕೋಬೋದು ಮತ್ತು ಅದೇ ರೀತಿ ಮಿನಿ ಸ್ಟೇಟ್ಮೆಂಟ್ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ಎಲ್ಲನೂ ಕೂಡ ಇಲ್ಲಿ ಬ್ಯಾಂಕಿಂಗ್ ಸರ್ವಿಸಸ್ ಇರುತ್ತೆ. ಇದರಲ್ಲಿ ನಿಮ್ಗೆ ಏನಾದರೂ ಒಂದು ಸೆಟ್ಟಿಂಗ್ ತಿಳಿಲ್ಲ ಅಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಯಾವ ತಿಳಿಲ್ವೋ ಅದನ್ನು ನಾನು ತೋರಿಸ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ. ನೀವು ಇದರಲ್ಲಿ ಬ್ಯಾಂಕಿಂಗ್ ಯೂಸ್ ಮಾಡೋದಾಗಿರ್ಬೋದು ಮತ್ತು ನೀವು ಮನಿನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಾಗಿರ್ಬೋದು ಮತ್ತು ಡೆಬಿಟ್ ಕಾರ್ಡ್ ಯಾವ ರೀತಿ ಪಡೆಯೋದು ಮತ್ತು ಆ ಡೆಬಿಟ್ ಕಾರ್ಡ್ ಯೂಸ್ ಮಾಡಿಕೊಂಡು ಫೋನ್ಪೇ ಪೇಟಿಎಮ್ ಯಾವ ರೀತಿ ಮಾಡೋದು ಕೂಡ ನಾನು ವಿಡಿಯೋನ ಮಾಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋಸ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಆ ವಿಡಿಯೋನ ನೋಡಿಕೊಂಡು ಈಸಿಯಾಗಿ ನೀವು ಈ IPPB ಅಪ್ಲಿಕೇಶನ್ನ ಯೂಸ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸು ಕೂಡ ವಿಡಿಯೋನ ಶೇರ್ ಮಾಡಿ ಅಕೌಂಟ್ನ ಓಪನ್ ಮಾಡ್ಕೊಳ್ಳಿ ಈಸಿಯಾಗಿ ಮನೆಯಲ್ಲಿ ಕೂತ್ಕೊಂಡು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಮತ್ತೆ ಮುಂದಿನ ಸಿಗ್ತೀನಿ ಇದೇ ರೀತಿ ಹೊಸ ವಿಡಿಯೋಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.